ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆರಂಭದಲ್ಲಿ 3 ರಾಷ್ಟ್ರಗಳಿಗೆ ಸೀಮಿತ ಆಗಿದ್ದಂತಹ ಯುದ್ಧದ ಕಾರ್ಮೋಡ ಈಗ ಹಲವು ರಾಷ್ಟ್ರಗಳಿಗೆ ಅದು ವ್ಯಾಪಿಸ್ತಾ ಇದೆ. ಈಗ ತಾನೇ ಮಾಹಿತಿ ಕೊಡ್ತಾ ಇದ್ವಿ, ಇರಾನ್, ಇಸ್ರೇಲ್, ಅಮೆರಿಕ ಮಧ್ಯೆ ಮಾತ್ರ ಯುದ್ಧ ಅಲ್ಲ, ಬದಲಾಗಿ ಬೇರೆ ರಾಷ್ಟ್ರಗಳಿಗೂ ಕೂಡ ಇದರ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ. ಮತ್ತೊಂದು ಅಪ್ಡೇಟ್ ಇದೆ, ಇಸ್ರೇಲ್ ಸೇರಿದಂತೆ 9 ದೇಶಗಳ ಮೇಲೆ ನಿರಂತರವಾಗಿ ಇರಾನ್ ದಾಳಿ ಮಾಡ್ತಾ ಇದೆ. ಬೇರೆ ರಾಷ್ಟ್ರಗಳು ಟಾರ್ಗೆಟ್ ಅಲ್ಲ, ಅಮೆರಿಕದ ಸೇನಾ ನೆಲೆಗಳು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ದಾಳಿ ಮಾಡ್ತಾ ಇದೆಯಲ್ಲ, ಅದು ರಾಷ್ಟ್ರಗಳ ಮೇಲೂ ಕೂಡ ದಾಳಿ ಆಗ್ತಾ ಇದೆ. ಯುಎಇ ವಾಯು ರಕ್ಷಣಾ ವ್ಯವಸ್ಥೆಯಿಂದಲೂ ಕೂಡ ಸಮಸ್ಯೆ ಆಗ್ತಾ ಇದೆ ಅಂತೆ. ಕಾಮಿಕಾಜಿ ಆತ್ಮಾಹುತಿ ಡ್ರೋನ್ ದಾಳಿ ನಡೆಸೋದಕ್ಕೆ ಇರಾನ್ ಮುಂದಾಗಿದೆ. ಇರಾನ್ನ 380 ಡ್ರೋನ್ ಹೊಡೆದುರುಳಿಸಿದ್ದೇವೆ ಅಂತ ಕುವೈತ್ ಘೋಷಣೆ ಮಾಡಿದೆಯಂತೆ. ಇರಾನ್ನ 17 ಡ್ರೋನ್ಗಳನ್ನ ಕೂಡ ಹೊಡೆದುರುಳಿಸಿದೆ ಕತಾರ್. 645 ಡ್ರೋನ್ಗಳನ್ನ ಧ್ವಂಸ ಮಾಡಿರೋದಾಗಿ ಯುಎಇ ಮಾಹಿತಿ ಕೊಟ್ಟಿದೆ ಅನ್ನೋದರ ಡೀಟೇಲ್ಸ್. ಇಸ್ರೇಲ್ ಸೇರಿದಂತೆ 9 ದೇಶಗಳ ಮೇಲೆ ನಿರಂತರವಾಗಿ ಇರಾನ್ ದಾಳಿ ಮಾಡ್ತಾ ಇದೆ. ಅದರ ಟಾರ್ಗೆಟ್ ಅಮೆರಿಕದ ಸೇನಾ ನೆಲೆಗಳು. ಎಲ್ಲೆಲ್ಲಿ ಅಮೆರಿಕ ಸೇನಾ ನೆಲೆಗಳಿದೆಯೋ ಅದನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮುಂದುವರಿಸ್ತಾ ಇದೆ. ಹಾಗಾಗಿ ನಿರಂತರವಾಗಿ ಡ್ರೋನ್ಗಳ ಹಾರಾಟ, ಡ್ರೋನ್ನಿಂದ ದಾಳಿ ಮಾಡೋದಕ್ಕೆ ಮುಂದಾದಂತಹ ಹೊತ್ತಲ್ಲಿ ಹಲವು ರಾಷ್ಟ್ರಗಳು ಈ ಡ್ರೋನ್ಗಳನ್ನ ಹೊಡೆದುರುಳಿಸಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆ. ಪ್ರಮುಖವಾಗಿ ಕುವೈತ್ ಇರಾನ್ಗೆ ಸಂಬಂಧಪಟ್ಟಂತಹ 380 ಡ್ರೋನ್ ಅನ್ನ ಹೊಡೆದುರುಳಿಸಿದ್ದೀವಿ ಅಂತ ಅನೌನ್ಸ್ ಮಾಡಿಕೊಂಡಿದೆ. 645 ಡ್ರೋನ್ಗಳನ್ನ ಧ್ವಂಸ ಮಾಡಿರೋದಾಗಿ ಯುಎಇ ಕೂಡ ಮಾಹಿತಿಯನ್ನ ಕೊಟ್ಟಿದೆ. ಹಾಗಾಗಿ ಇಸ್ರೇಲ್ಗೆ ಸೇರಿರುವ ಬಹುತೇಕ ಕಡೆ ಡ್ರೋನ್ಗಳ ಮೂಲಕ ದಾಳಿ ಆಗ್ತಾ ಇದೆಯಲ್ಲ, ಹಲವು ರಾಷ್ಟ್ರಗಳು ಆ ಡ್ರೋನ್ಗಳನ್ನ ಹೊಡೆದುರುಳಿಸುವುದರ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಕೊಡ್ತಾ ಇದೆ. Wow. 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 Another. ಓಕೆ, ಈ ಯುದ್ಧದ ಪರಿಸ್ಥಿತಿಯಿಂದ ಕೆಲವರು ಯುದ್ಧ ಭೂಮಿಯಲ್ಲಿ ಸಿಲುಕಾಕಿಕೊಂಡವರು ತಾಯ್ನಾಡಿಗೆ ಸೇಫ್ ಆಗಿ ವಾಪಸ್ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ. ಅದೇ ರೀತಿ ನಮ್ಮ ಕನ್ನಡತಿ ಹೇಮಲತಾ ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದುಬೈನಿಂದ ತಾಯ್ನಾಡಿಗೆ ಸೇಫ್ ಆಗಿ ವಾಪಸ್ ಬಂದಿಳಿದಿದ್ದಾರೆ. ಹೇಮಲತಾ ಅವರೇ ನಮಸ್ತೆ. ಸೇಫ್ ಆಗಿ ತಾಯ್ನಾಡು ತಲುಪಿದ್ದೀರಿ, ಎಷ್ಟು ಖುಷಿ ಆಗಿದೆ ಅಂತ ಊರ್ ನೋಡ್ತಾ ಇದ್ದಂತೆ? ಊರ್ ನೋಡ್ತಿದ್ದಂತೆ ಅಲ್ಲ, ನಮ್ಗೆ ಏರ್ಪೋರ್ಟ್ ಆಗ್ತಿದಂಗೆ ಖುಷಿ, ಓಪನ್ ಆಗ್ತಿದಂಗೆ ಖುಷಿ ಆಯ್ತು. ಅಲ್ಲಿಂದ ನಮ್ಗೆ ಎಲ್ಲಿ 1 hour ನ್ಯಾಷನಲ್ ಒಂದು ಸೀಸ್ ಲೆವೆಲ್ಗೆ ನಾವು ಬರೋ ತನಕ ಡೇಂಜರ್ ಝೋನ್ ಅಲ್ಲಿ ಇದೀವಿ 100% ಗ್ಯಾರಂಟಿ ಇತ್ತು. ಮತ್ತೆ 100% ನಾವು ಬರ್ತೀವಿ ಅಶ್ಯೂರೆನ್ಸ್ ಇರ್ಲಿಲ್ಲ. ಬೆಂಗಳೂರು ಬರ್ತೀವಿ ಇಡೀ ಫುಲ್ ಅಲ್ಲೇ ಮುಳುಗೋಗಿತ್ತು. ಅಂದ್ರೆ ನಮ್ಗೆ ಇಷ್ಟು ಝೋನ್ ಅಲ್ಲಿ ನಾವ್ ಇದ್ವಿ ಅನ್ನೋದು ನಮ್ಗೆ ಇಲ್ಲಿ ಬಂದ್ಮೇಲೆ ಅರ್ಥ ಆಗ್ತಾ ಇದೆ. ಯಾಕೆಂದ್ರೆ ಅಲ್ಲಿ ನ್ಯೂಸ್ ವರ್ಕ್ ಆಗೋದೇ ಇಲ್ಲ. ನಾವ್ ಇದ್ದಿದ್ 4 ಸ್ಟಾರ್ ಹೋಟೆಲ್ ಆದ್ರೂ ನ್ಯೂಸ್ ಬರೋದಿಲ್ಲ ನಮ್ಗೆ, ಪೇಪರ್ ಇಲ್ಲ. ಓನ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಗೆ ಗೊತ್ತಾಗ್ತಿತ್ತು. ಕೆಲವು ನಮ್ಗೆ ಅದು ಫೇಕ್ ಅಂತ ಅನಿಸ್ತಾ ಇತ್ತು, ನಿಜ ಇರ್ಬಹುದಾ, ಯಾಕೆಂದ್ರೆ ನಾವ್ ಇದ್ದಿದ್ ಜಾಗ ಏನಿತ್ತು ತುಂಬಾ ಸೇಫ್ ಆಗಿತ್ತು. ಹಾಗಾಗಿ ಆ ತಂತ್ರದಲ್ಲಿ ಮನೆಯಿಂದ ನ್ಯೂಸ್ಗಳು ಎಲ್ಲ ಗೊತ್ತಾದಾದ್ಮೇಲೆ 100% ನಾವು ಎಲ್ಲಿಗ್ ಬಂದ್ ಸಿಕ್ಕಾಕೊಂಡ್ವಪ್ಪ ಅನ್ಸ್ಬಿಟ್ಟಿದ್ವಿ. ದೇವ್ರ ದಯ ಬಂದ್ಕೊಂಡು ತಲುಪಿದ್ವಿ. ಫಸ್ಟ್ ಫ್ಲೈಟ್ ನಮ್ದು ನಿನ್ನೆ ಡಿಪಾರ್ಚರ್ ಇದ್ದಿದ್ದು 9:35 ಫ್ಲೈಟ್, ಅದೇ ಫ್ಲೈಟ್ಗೆ ಬಂದ್ವಿ. ಹೋಟೆಲ್ ಸೇಫ್ ಆಗಿದ್ದೀರಿ, ಊರು ತಲುಪ್ತಾ ಇದೆ ಅಂತ ನೀವೇ ಹೇಳ್ದಂಗೆ ಬಹಳ ಖುಷಿ ಆಯ್ತು ನಮ್ಮವ್ರನ್ನ ನೋಡ್ದಂಗೆ ಅಂತ ಹೇಳ್ತಾ ಇದ್ರಿ. ಎನಿವೆ ಥ್ಯಾಂಕ್ ಯು ಸೋ ಮಚ್ ಹೇಮಲತಾ ಅವರೇ, ಇಷ್ಟೊತ್ತು ಮಾತನಾಡಿದಕ್ಕಾಗಿ ಗ್ಯಾರಂಟಿ ನ್ಯೂಸ್ ಜೊತೆ.